ಹಲೋ ಹಾಯ್ ನಮಸ್ಕಾರ ಗೆಳೆಯರೆ. ನನ್ನ ಮೊದಲನೇ ಮೋಟೋ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋ ಎಲ್ಲಿವರೆಗೆ ತಲುಪ್ತಿದೆ, ಯಾರ್ಯಾರು ನೋಡ್ತಿದ್ದೀರಾ ಏನು ಗೊತ್ತಿಲ್ಲ, ಬಟ್ ದಯವಿಟ್ಟು ಯಾರು ನೋಡ್ತಿದ್ರೆ ಎಲ್ಲಿಂದ ನೋಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ. ಯೂಟ್ಯೂಬೇ ನನಗೆ ಹೊಸದಲ್ಲ, ನಾನು ಈಗಾಗಲೇ ಒಂದು 5 ಇಯರ್ಸ್ ಬ್ಯಾಕು ನಾನು ಡಿಗ್ರಿಯಲ್ಲಿ ಇರಬೇಕಿದ್ರೆ ಗೇಮಿಂಗ್ ಚಾನಲ್ ಟ್ರೈ ಮಾಡಿದ್ದೀನಿ. 1.5 ಮಂತು ಕನ್ಸಿಸ್ಟೆಂಟಾಗಿ ಮಾಡಿದೆ, ಲೈವ್ ಸ್ಟ್ರೀಮ್ಸು ಅದು ಇದು ಅಂತ. ಆಮೇಲೆ ಎಕ್ಸಾಮ್ಸು, ಇಂಟರ್ನಲ್ಸು, ಅದು ಇದು ಅಸೈನ್ಮೆಂಟ್ಸು ಅಂತ ಬಿಟ್ಟೆ. ಮೋಟೋ ವ್ಲಾಗ್ಗೆ ಎಂಟ್ರಿ ಆಗಬೇಕು ಅಂತ ಮೊದಲಿಂದನೇ ಆಸೆ ಇತ್ತು, ಬಟ್ ಏನು ಮಾಡೋಣ, ಟೈಮ್ ಬಂದಾಗೆ ಆಗಬೇಕಲ್ವ ಎಲ್ಲ. ನಂದು ನೇಟಿವ್ ಬಂದ್ಬಿಟ್ಟು ಶಿರ್ಸಿ. ಸೊ ನೇಟಿವ್ಗೆ ಬಂದಿದ್ದೆ. ಸೊ ನೇಟಿವ್ ಬಂದಾಗ ಈ ಕಡೆ ಎಲ್ಲ ತೋರಿಸ್ಬಿಟ್ಟು ಇದನ್ನೇ ವಿಡಿಯೋ ಮಾಡಿ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತ ನೋಡಿದೆ ಮೋಟೋ ವ್ಲಾಗ್ನ. ಇಲ್ಲೇ ನಮ್ಮ ಲೋಕಲ್ಲು ಅಂದರೆ ನಮಗೆ ಸಿಗೋದು ಸಹಸ್ರಲಿಂಗ. ಸೊ ಇದೇನೆ ತಾರ್ಗೋಡು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಏನಾದರೂ ತಪ್ಪಾಗಿ ಮಾತಾಡಿದರೆ ಅಥವಾ ಏನಾದರೂ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟರೆ, ನನಗೆ ಗೊತ್ತಿಲ್ಲದೇನೋ ಗೊತ್ತಿದ್ದು ಅಂತ ಹೇಳಲ್ಲ ಬಿಡಿ, ಗೊತ್ತಿಲ್ಲದೆ ಹೇಳಿದರೆ ಗೊತ್ತಿಲ್ಲದೇನೋ ಹೇಳಿರ್ತೀನಿ. ಏನಾದರೂ ರಾಂಗ್ ಆದರೆ ನಾನಿನ್ನೂ ವ್ಲಾಗಿಂಗ್ಗೆ ಹೊಸಬ, ಏನಾದರೂ ತಪ್ಪಾದರೆ ದಯವಿಟ್ಟು ಕ್ಷಮಿಸಿ. ಮತ್ತು ಏನಾದರೂ ಇಂಪ್ರವೈಸೇಷನ್ ಮಾಡೋದಿದ್ರೆ ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸಿ, ಮಾಡ್ಕೊಳ್ಳೋಣ. ಕಲಿಯೋಕ್ಕೆ ತುಂಬ ಇದೆ, ಕಲಿಯೋಣ. ಬನ್ನಿ ನನ್ನ ಜೊತೆ ಸುತ್ತಾಡಿ. ಸೊ ಇದೊಂದೇ ಅಲ್ಲ, ತುಂಬ ಜಾಗಗಳಿವೆ, ಎಲ್ಲದನ್ನೂ ಒಂದಾದ್ಮೇಲೆ ಒಂದು ಕ್ಲಿಯರ್ ಮಾಡೋಣ. ಇವಾಗ ಶಿರ್ಸಿ ಸುತ್ತಮುತ್ತಲು ಏನೇನಿದೆಯೋ, ಉತ್ತರ ಕನ್ನಡ ಜಿಲ್ಲೆ ಶಿರ್ಸಿ ತಾಲೂಕು. ಸೊ ಇದ್ರ ಸುತ್ತಮುತ್ತಲು ಏನೇನಿದೆಯೋ ಎಲ್ಲದನ್ನೂ ಸೀರಿಯಸ್ಸಾಗಿ ಒಂದೊಂದೇ ಬರ್ತಾನೆ ಇರುತ್ತೆ ವಿಡಿಯೋ. ಸೊ ನೋಡಿ, ಸಪೋರ್ಟ್ ಮಾಡಿ. ಶಿರ್ಸಿಯಿಂದ ಈ ರೋಡಲ್ಲಿ ಆಲ್ಮೋಸ್ಟ್ 16-17 ಕಿಲೋಮೀಟರ್ಸ್ ಆಗುತ್ತೆ. ಊರು ಒಳಗಡೆಯಿಂದ ಬಂದರೆ, ಅಂದರೆ ಸೋಂದದ ಒಳಗಡೆಯಿಂದ ಬಂದರೆ ನಿಮಗೆ ಆಲ್ಮೋಸ್ಟ್ 21-22 ಕಿಲೋಮೀಟರ್ಸ್ ಆಗುತ್ತೆ. ಸೊ ನಾನು ಇವಾಗ ಬಂದಿರೋದು ಯಲ್ಲಾಪುರ ಮೇಲೆ. ಇನ್ನೊಂದು ರೋಡ್ ಇದೆ, ಹುಲೇಕಲ್ ರೋಡ್ ಅಂತ. ಸೊ ಆ ರೋಡಲ್ಲಿ ಕೂಡ ಹೋಗ್ಬೋದು. ಇವ್ರಿಗೆ ನಿಲ್ಸೋಣ ಅನ್ಕೊಂಡೆ, ಬಟ್ ನಾನು ಹೋಗೋ ಸ್ಪೀಡ್ಗೆ ಅಚ್ಚ. ಸೊ ಇವ್ರು ಬಂದ್ಬಿಟ್ಟು ಬೈರುಂಬೆ ಅಂತ.
ಸೊ ಬಂತು ಸಹಸ್ರಲಿಂಗ. ಇಲ್ಲಿಂದ ಲೆಫ್ಟು. ಸೊ ಈ ಕಡೆಯಿಂದ ಲೆಫ್ಟ್ ಹೋದರೆ ನಿಮಗೆ ಸಿಗೋದು ಸಹಸ್ರಲಿಂಗ. ಸಹಸ್ರಲಿಂಗ ಅಂತ ಏನಕ್ಕೆ ಕರೀತಾರೆ ಅಂದರೆ ಹೆಸರಿಗೆ ತಕ್ಕಂತೆ ಇಲ್ಲಿ 1000 ಲಿಂಗ ಇದೆ, 1000ಕ್ಕಿಂತ ಜಾಸ್ತಿನೇ ಇದೆ. ಸೊ ಸಹಸ್ರಲಿಂಗ ಅಂತ ಹೆಸರು ಬಂದಿದೆ. ಅದು ಏನಕ್ಕೆ ಮಾಡಿದರು, ಯಾರು ಮಾಡಿದರು, ಅದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಬಟ್ ಸಹಸ್ರಲಿಂಗ ಎಲ್ಲಿದೆ, ಹೆಂಗಿದೆ ಅಂತ ಏನಂತ ತೋರಿಸ್ಬಿಡ್ತೀನಿ ನಿಮಗೆ. ಸೊ ಸಹಸ್ರಲಿಂಗಕ್ಕೆ ಬರ್ತೀರಾ ಅಂದರೆ ಇಲ್ಲಿ ರೈಟ್ ಸೈಡಲ್ಲಿ ನಿಮಗೆ ಸಿದ್ಧಿವಿನಾಯಕ ಟೆಂಪಲ್ ಕೂಡ ಇದೆ. ಸೊ ನೀವು ವಿಸಿಟ್ ಆಗ್ತೀರಾ ಅಂದರೆ ಹಾಕ್ಬೋದು, ಚೆನ್ನಾಗಿದೆ ದೇವಸ್ಥಾನ. ನಮ್ಮ ಶಿರ್ಸಿ ಕಡೆ ಬರಬೇಕು ಅಂದರೆ ಒಂದು ಹಿಮಾಲಯನ್ ಇಟ್ಟಿರಬೇಕು, ಇಲ್ಲಾಂದರೆ ಎಕ್ಸ್ಪಲ್ಸ್ ಇಟ್ಟಿರಬೇಕು, ಯಾವುದಾದ್ರು ಆಫ್ ರೋಡ್ ಗಾಡಿಗಳೇ ಇಟ್ಟಿರಬೇಕು. ಇಲ್ಲಿ ಆರಾಮಾಗಿರಬೇಕು ಅಂದರೆ ಮನೆಗೂ ಒಂದೊಂದು ಹಿಮಾಲಯನು ಒಂದೊಂದು ಎಕ್ಸ್ಪಲ್ಸ್ ಇರಲೇಬೇಕು. ಮನೆಗೆ ಒಂದೊಂದು ಎಕ್ಸ್ಪಲ್ಸ್ ಹಿಮಾಲಯನ್ ಇದ್ದರೆ ಆರಾಮಾಗಿರ್ಬೋದು ತಿರುಗಾಡ್ಕೊಂಡು. ಶಾಲ್ಮಾಲಾ ನದಿಯ ಕಣಿವೆಯ ಶ್ರೀ ಸಹಸ್ರಲಿಂಗಕ್ಕೆ ಸ್ವಾಗತ. ಸೊ ಹೇಳೋದಲ್ಲ, ಎಲ್ಲ ಅದು ಶಾಲ್ಮಾಲಾ ರಿವರ್ದೇನೆ. ನೀವು ಶಿರ್ಸಿ ಬಂದರೆ ಸೋಂದಾ ಮಿಸ್ ಮಾಡೋಕೆ ಹೋಗ್ಬೇಡಿ. ಏನಕ್ಕೆ ಅಂದರೆ ಮೇಜರ್ ಸ್ಪಾಟ್ಸು ಮೇನ್ ಆಗಿರೋದು ಹೆಚ್ಚಿರೋದು ಸೋಂದಾದಲ್ಲೇ. ಸೊ ಸೋಂದಾದಿಂದ ನೀವು ಸ್ಟ್ರೇಟಾಗಿ ಹೋದರೆ ಶಿವಗಂಗಾ ಫಾಲ್ಸ್ ಅಂತಲೂ ಸಿಗತ್ತೆ, ವಾನಹಳ್ಳಿ ಅದಕ್ಕಿಂತಲ್ಲ ಮುಂದೆ, ಅದು ಚೆನ್ನಾಗಿದೆ. ನೀವು ಈ ಕಡೆ ಬರ್ತೀರಾ ಅಂದರೆ ಇಲ್ಲಿ ಸಹಸ್ರಲಿಂಗ ಇದೆ. ಸಹಸ್ರಲಿಂಗ ಬಿಟ್ಟು ನಿಮಗೆ ಮಠಗಳು ಸಿಗತ್ತೆ. ಉತ್ತರ ಕನ್ನಡ ಜಿಲ್ಲೆಯ ಮೇನ್ ಮಠಗಳು 3 ಮಠ ಇದೆ ಟೋಟಲು. ಒಂದು ಜೈನ್ ಬಸದಿ, ಲೆಕ್ಕಕ್ಕೆ ಬರುತ್ತೋ ಇಲ್ಲ ಗೊತ್ತಿಲ್ಲ, ಮಠ ಬಸದಿ ಅದು ಬಿಟ್ಟು ಇಲ್ಲಿ ವಾದಿರಾಜ ಮಠ ಇದೆ, ಮಾಧವರಿಗೆ ಸಂಬಂಧಪಟ್ಟಿದ್ದು. ಮತ್ತು ಅದ್ರ ಜೊತೆ ಸ್ವರ್ಣವಲ್ಲಿ ಮಠ ಇದೆ. ಸೊ ಹೋಗ್ಬೋದು, ಜನ ಇದ್ದಾರೆ ನೋಡಿ. ಜೋಗ್ ಫಾಲ್ಸ್ ಇಲ್ಲಿಂದ 73 ಕಿಲೋಮೀಟರ್ಸು, ಬನವಾಸಿ 36 ಕಿಲೋಮೀಟರ್ಸ್, ಶಿರ್ಸಿ 15 ಕಿಲೋಮೀಟ್ರು. ಸೊ ಸಹಸ್ರಲಿಂಗಕ್ಕೆ ಹೋಗೋದಾದ್ರೆ ಹಿಂಗೆ ಕೆಳಗಡೆ ಹೋಗ್ಬೇಕು. ಗಾಡಿ ಪಾರ್ಕ್ ಮಾಡಿಬಿಟ್ಟು ಕೆಳಗಡೆ ಹೋಗೋಣ. ಸೊ ನೀವು ಬ್ಯಾಗಿಗೆ ಏನಾದ್ರು ತಂದರೆ ಹುಷಾರಾಗಿರಿ, ಮಂಗಗಳಿವೆ. ಎಲ್ಲಿಂದ ಯಾವುದು ಬಂದು ತಗೊಂಡು ಹೋಗುತ್ತೋ ಗೊತ್ತಾಗಲ್ಲ. ಬನ್ನಿ ಕೆಳಗಡೆ ಹೋಗೋಣ. ತುಂಬ ಟೂರಿಸ್ಟ್ಗಳು ಬರ್ತಾರೆ, ಎಲ್ಲೆಲ್ಲಿಂದನೂ ಬರ್ತಾರೆ. ಇವನ್ ನಾರ್ತ್ ಸೈಡಿಂದನೂ ಬರ್ತಾರೆ, ಎಲ್ಲ ಕಡೆಯಿಂದನೂ ಬರ್ತಾರೆ. ಸೊ ಊಟ ತಿಂಡಿ ಮಾಡ್ತಾರೆ ಇಲ್ಲೇ ಕೂತು, ಮಾಡ್ಕೊಳ್ಳಿ, ಬೇಜಾರಿಲ್ಲ. ಬಟ್ ಊಟ ಆದಮೇಲೆ ಅದನ್ನು ಏನು ಮಾಡಬೇಕು, ಏನು ಮಾಡಿಬಿಡ್ಬೇಕು ಅಂತ ಗೊತ್ತಾಗಲ್ಲ ಅವರಿಗೆ. ಸೊ ಅಲ್ಲಲ್ಲೇ ಎಸಿತಾರೆ. ವಾಟ್ರ್ ಬಾಟಲ್ಸು, ಪ್ಲೇಟ್ಸು, ಈವನ್ ಉಳಿದಿರೋ ತಿಂಡಿ ಊಟ ಕೂಡ. ಸೊ ನಾನ್ ವೆಜ್ಜು, ಫಸ್ಟ್ ಆಫ್ ಆಲ್ ನಾನ್ ವೆಜ್ ತರಲೇಬಾರ್ದು ಇಲ್ಲಿ. ಏನಕ್ಕೆ ಅಂದರೆ ಇದು ಪೂಜೆ ಆಗೋದು ಸ್ಥಳ, ಹೌದಾ? ಸೊ ಇಂಥ ಜಾಗದಲ್ಲಿ ನೀವು ತಂದುಬಿಟ್ಟು ಹಿಂಗೆ ಮಾಡಿದ್ರೆ ತಪ್ಪಾಗಲ್ವಾ? ಕಸ ಹಾಕ್ತಾರೆ ಅಲ್ಲಿ ಇಲ್ಲಿ, ಅದು ಇದು, ಗುಟ್ಕಾ ಪ್ಯಾಕೆಟ್ಸು, ವಾಟ್ರ್ ಬಾಟಲ್ಸು ಎಲ್ಲ. ಸೊ ಇಷ್ಟು ಚೆನ್ನಾಗಿರೋ ಜಾಗ ನೋಡಿ. ಅದು ಪುಣ್ಯಾತ್ಮ ಅಲ್ಲೇ ಬಾಟ್ಲ್ ಇಟ್ಟೋಗಿದ್ದಾನೆ ದೇವ್ರ ಪಕ್ಕ. ನೀವು ಯಾವ ಜಾಗಕ್ಕೆ ಬೇಕಿದ್ರೂ ಹೋಗಿ, ಎಷ್ಟು ಬೇಕಿದ್ರೂ ಎಂಜಾಯ್ ಮಾಡಿ, ಕ್ಲೀನಾಗಿ ಇಟ್ಕೊಳ್ಳಿ ಅಷ್ಟೇ. ಸೊ ಎಲ್ಲ ಕಲ್ಲುಗಳ ಮೇಲೂ ಶಿವಲಿಂಗ ಕೆತ್ತನೆ ಆಗಿದೆ, ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಅಂತ. ಆ ಕಡೆ ಹೋದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನೀವು ಈ ಟೈಮಲ್ಲಿ ಬಂದರೆ ಇಲ್ಲಿ ಫ್ರೀ ಆಗಿರುತ್ತೆ. ಅಂದರೆ ಒಂದು
ಡಿಸೆಂಬರ್, ಜನವರಿ, ಫೆಬ್ರವರಿ ತನಕ ಫ್ರೀಯಾಗಿರುತ್ತೆ. ಆಮೇಲೆ ಸಮ್ಮರ್ ಹಾಲಿಡೇಸು ಆ ಥರ ಬಂದಂಗೆ ಸ್ವಲ್ಪ ಜನ ಆಗ್ತಾರೆ. ಶಿವರಾತ್ರಿಲಂತೂ ಫುಲ್ ಆಗುತ್ತೆ. ಶಿರ್ಸಿ ಸುತ್ತಮುತ್ತಲು ಇರೋ ಜಾಗಗಳೇ ಶಿವರಾತ್ರಿಗೆ ಆಲ್ಮೋಸ್ಟ್ ಎಲ್ಲ ಜನ ಹೋಗೋದೇ ಸಹಸ್ರಲಿಂಗ. ಅದು ಬಿಟ್ಟರೆ ಯಾಣ ಅಂತ ಇದೆ ಶಿರ್ಸಿ ಕುಮಟಾ ರೂಟಲ್ಲಿ, ಅದನ್ನು ಆದಷ್ಟು ಬೇಗ ಕವರ್ ಮಾಡ್ತೀನಿ. ಸೊ ಇಲ್ಲಿ ರೈಡರ್ಸ್ಗಳಿಗೆ ಮತ್ತು ಏನು ಸ್ವಲ್ಪ ಹೈಟನ್ನು ಇಷ್ಟಪಡ್ತಾರೋ ಆ ಥರದವರಿಗೆ ಮತ್ತು ವ್ಯೂಸನ್ನು ಯಾರು ಇಷ್ಟಪಡ್ತಾರೋ ಅಂಥರದವರಿಗೆ ಒಂದು ಒಳ್ಳೆ ಜಾಗನೂ ಇದೆ. ಸೊ ಸಹಸ್ರಲಿಂಗಕ್ಕೆ ಬಂದುಬಿಟ್ಟು ಅದಕ್ಕೆ ಹೋಗಿಲ್ಲ ಅಂದರೆ ಸಹಸ್ರಲಿಂಗಕ್ಕೆ ಬಂದೇ ಇಲ್ಲ ಅಂತ ಹೇಳ್ತೀವಿ. ಸೊ ಮೇಲ್ಗಡೆ ಬಂದ್ವಿ, ಹೊರಡೋಕ್ಕಾಯ್ತು. ಹೊರಡೋಕ್ಕೂ ಮುಂಚೆ ಸಹಸ್ರಲಿಂಗ ಏನಕ್ಕೆ ಕಟ್ಸಿದ್ರು, ಯಾತಕ್ಕೆ ಕಟ್ಸಿದ್ರು ಅಂತ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ಇಲ್ಲಿ ಸದಾಶಿವರಾಯ ಅಂತ ಒಬ್ಬ ರಾಜ ಇದ್ದಂತೆ. ಯಾವುದು ಕತೆ ನಿಜ ಅಂತ ನನಗೂ ಗೊತ್ತಿಲ್ಲ. ಬಟ್ ಅವನಿಗೆ ಮಕ್ಕಳಿರಲಿಲ್ವಂತೆ. ಮಕ್ಕಳಾಗಲಿ ಅಂತ ಹರಕೆ ಹೊತ್ಕೊಂಡು ಸಹಸ್ರಲಿಂಗನ ಕೆಸದ ಅಂತ ಒಂದಷ್ಟು ಜನ ಹೇಳ್ತಾರೆ. ಹಾಗೆ ಕೆಲವೊಂದಷ್ಟು ಜನ ಏನಂತಾರೆ ಅಂದರೆ ಅವನು ಕಟ್ಸಿದ್ದು ಇದನ್ನಲ್ಲ, ಮಕ್ಕಳಾಗಲಿ ಅಂತ ಕಟ್ಸಿದ್ದು ಅವನು ಇಲ್ಲಿ ಸ್ವರ್ಣವಲ್ಲಿ ಮಠನ. ಇದನ್ನು ಶಿಲ್ಪಕಲೆ ತರಬೇತಿಗೆ ಅಂತ ಅಂದರೆ ಟ್ರೈನಿಂಗೋಸ್ಕರ ಅಂತ ಇಲ್ಲಿ ಮಾಡಿದ್ದು. ಸೊ ಏನೇನು ಯುವ ಶಿಲ್ಪಿಗಳಿರ್ತಾರೋ, ಯಾರ್ಯಾರು ಹೊಸದಾಗಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೋ ಅವ್ರುಗಳಿಗೆ ಪ್ರಾಕ್ಟೀಸ್ಗೆ ಅಂತ ಈ ಜಾಗನ ಮೀಸಲಿಟ್ಟಿದ್ರು ಅಂತಲೂ ಹೇಳ್ತಾರೆ. ಸೊ ಎರಡರಲ್ಲಿ ಯಾವುದು ಅಂತ ನನಗೂ ಗೊತ್ತಿಲ್ಲ. ನೀವೇನಾದ್ರು ರಿಸರ್ಚ್ ಮಾಡ್ತೀರಾ ಅಂದರೆ ಮಾಡ್ಬೋದು. ಈ ನನ್ನ ಮಕ್ಕಳು ಕ್ಯಾಮ್ರಾ ನೋಡಿಬಿಟ್ಟು ನನಗೇ ನೋಡ್ತಾರೆ. ಸೊ ಇಲ್ಲಿ ಮತ್ತು ಜಾಗ ಇದೆ ಅನ್ನಲ್ಲ, ಕರ್ಕೊಂಡೋಗ್ತೀನಿ ಬನ್ನಿ. ಸೊ ಇಲ್ಲಿದೆ ತೂಗ್ಸೆತ್ವೆ, ಸೋಂದ ತೂಗ್ಸೆತ್ವೆ. ಸಹಸ್ರಲಿಂಗಕ್ಕೆ ಬಂದುಬಿಟ್ಟು ಇಲ್ಲಿ ಬಂದಿಲ್ಲ ಅಂದರೆ ಸುಮ್ಮನೆ ವೇಸ್ಟು. ಏಯ್ ಸೊ ಇದೇನೆ, ಮೇಲಿಂದ ವ್ಯೂ ಮಾತ್ರ ಸಖತ್ತಾಗಿರುತ್ತೆ. ಸೊ ಸಹಸ್ರಲಿಂಗ ತೋರಿಸಿದ್ದೀನಿ. ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಏನೋ ತಪ್ಪಾಗಿದ್ರೆ ಕ್ಷಮಿಸಿ. ಅಷ್ಟೇ ಅಲ್ಲ, ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ವಿಡಿಯೋ ಎಲ್ಲಿ ತನಕ ಹೋಗಿದೆ, ಯಾರ್ಯಾರು ನೋಡ್ತಾ ಇದ್ದೀರಾ, ದಯವಿಟ್ಟು ನಿಮ್ಮ ಊರ ಹೆಸರನ್ನ ಕಮೆಂಟ್ ಮಾಡಿ. ಸೊ ನಿಮ್ಗೆ ಇಲ್ಲಿ ಬರಬೇಕು ಅಂತ ಅನಿಸಿದರೆ ಬರ್ಬೋದು. ಬಟ್ ಬಂದಾಗ ಕ್ಲೀನ್ನೆಸ್ ಮೇಂಟೈನ್ ಮಾಡಿ, ದಯವಿಟ್ಟು ನೋಡಿ. ಎಲ್ಲ ಕಡೆ ಕಸ, ಪ್ಲಾಸ್ಟಿಕ್ಕು, ಅದು ಇದು ನೋಡೋಕ್ಕೆ ಒಂಥರ ಬೇಜಾರಾಗುತ್ತೆ. ಸರಿ ಗೆಳೆಯರೆ, ಮತ್ತೆ ಸಿಗೋಣ, ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಆದಷ್ಟು ಬೇಗ. ಅಲ್ಲಿ ತನಕ ಟೇಕ್ ಕೇರ್, ಬಿ ಹ್ಯಾಪಿ, ಸೈನಿಂಗ್ ಆಫ್.